ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಗುರು ಮುಖೇನ ಕಲ್ತ್ರೆ ಅದನ್ನ ವಿದ್ಯೆ ಅಂತ ಕರೀತಾರೆ. ಹೌದು, ಕಳೆದ 23 ವರ್ಷಗಳಿಂದ ತಾನು ಕಲಿತ ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಧಾರೆ ಎರಿತಾ ಇರುವಂತಹ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂಗೀತಾ ಗೋವಿಂದ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್ ಸಂಗೀತಾ ಗೋವಿಂದ ಶಿಕ್ಷಣ ತಜ್ಞರು. ಇವರು ಬೆಂಗಳೂರು ಮೂಲದ ಖ್ಯಾತ ಶೈಕ್ಷಣಿಕ ತಜ್ಞರು. ಭಾರತೀಯ ವಿಶ್ವವಿದ್ಯಾನಿಲಯದಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪಿಎಚ್ಡಿ ಪಡೆದಿರುವ ಇವರು ಸಂಶೋಧಕಿ ಹಾಗೂ ಮಾರ್ಗದರ್ಶಕಿ. 20 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬೋಧನೆ, ಸಂಶೋಧನೆಯಲ್ಲಿ ನಿರತರಾಗಿದ್ದಾರೆ. ಕರ್ನಾಟಕದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪ್ರಸ್ತುತ ಕ್ರೈಸ್ಟ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಾಧನೆಗಳು ದೇಶದ ಗಡಿ ದಾಟಿವೆ. ದಕ್ಷಿಣ ಕೊರಿಯಾ ಮತ್ತು ಮಾರಿಷಸ್ನಲ್ಲಿ ಉಪನ್ಯಾಸ ನೀಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಹಲವು ಪುಸ್ತಕಗಳನ್ನ ರಚಿಸಿದ್ದಾರೆ. ನಕಲು ತಡೆಯಲು ಎಐ ಆಧಾರಿತ ವ್ಯವಸ್ಥೆಯ ಆಸ್ಟ್ರೇಲಿಯನ್ ಪೇಟೆಂಟ್ ಪಡೆದಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡತಿ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ನನಗೆ ಈ ವೀರ ಕನ್ನಡತಿ ಅವಾರ್ಡ್ ಪ್ರಶಸ್ತಿ ಕೊಟ್ಟಿರುವಂಥ ಜಿ ಕನ್ನಡ ನ್ಯೂಸ್ ಚಾನಲ್ ಅವರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. 23 ವರ್ಷಗಳಿಂದ ವಿದ್ಯಾರ್ಥಿಗಳ ಜೊತೆಗೆ ನೀವು ಜೀವನವನ್ನ ಮಾಡ್ತಾ ಇದ್ದೀರಿ. ನೀವು ಕಲಿತ ವಿದ್ಯೆಯನ್ನ ವಿದ್ಯಾರ್ಥಿಗಳಿಗೆ ಧಾರೆ ಎರಿತಾ ಇದ್ದೀರಿ. ಈ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಪ್ರೇರಣೆ ಆಯ್ತು? ನನಗೆ ನಮ್ಮ ತಾಯಿ ಈಸ್ ಅನ್ ಇನ್ಸ್ಪಿರೇಷನ್. ಅವ್ರಿಗೆ ನಾನು ಒಂದು IAS ಆಫೀಸರ್ ಆಗಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು. ಮತ್ತೆ ನಮ್ಮ ಮನೆ ವಾತಾವರಣ, ನಮ್ಮ ದೊಡ್ಡಮ್ಮ ವಾಸ್ ಶಿ ರಿಟೈರ್ಡ್ ಆಸ್ ಅ ವೈಸ್ ಪ್ರಿನ್ಸಿಪಲ್ ಕಮಲಾಬಾಯಿ ಗರ್ಲ್ಸ್ ಹೈಸ್ಕೂಲ್. ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಮತ್ತೆ ನನಗೆ 2 ತಮ್ಮಂದ್ರು, ಒಬ್ಳು ತಂಗಿ, ಅಂಡ್ ಆರ್ಸ್ ವಾಸ್ ಅ ಜಾಯಿಂಟ್ ಫ್ಯಾಮಿಲಿ. ಸೊ ಇಂಥ ವಾತಾವರಣದಲ್ಲಿ ಸಂಜೆ ಆದ್ರೆ ಎಲ್ಲರೂ ಕೂತ್ಕೊಂಡು ಓದೋ ಒಂದು ಅಭ್ಯಾಸ. ಸೊ ಈ ತರ ಇರಬೇಕಾದ್ರೆ ಅಷ್ಟು ಜನರು ಎಲ್ಲ ಚಿಕ್ಕವರು, ನಾನೇ ದೊಡ್ಡವಳಾಗಿದ್ದೆ. ಸೊ ಆ ಚಿಕ್ಕವಾಗಿಂದ ನಾನು ಅವ್ರಿಗೆಲ್ಲರಿಗೂ ಪಾಠ ಮಾಡಿ ಒಂದು ಅಭ್ಯಾಸ ಆಗಿತ್ತು. ಮತ್ತೆ ಅವ್ರ ಹೋಮ್ ವರ್ಕ್ಸ್ ಮಾಡಿಸೋದು, ಡೌಟ್ಸ್ ಕ್ಲಿಯರ್ ಮಾಡೋದು, ಮತ್ತೆ ಅಷ್ಟು ಜನನ ಕೂತ್ಕೊಂಡು ಮ್ಯಾಥ್ಸ್ ಮಾಡಿಸೋದು, ಮತ್ತೆ ನಮ್ ದೊಡ್ಡಮ್ಮ ಮನೇಲಿ ಬಂದು ಪೇಪರ್ಸ್ ಕರೆಕ್ಟ್ ಮಾಡೋದು, ಮತ್ತೆ ಅವ್ರ ನನ್ನ ವೆಕೇಶನ್ ಟೈಮಲ್ಲಿ ಅವ್ರ ಸ್ಕೂಲ್ ಕರ್ಕೊಂಡು ಹೋಗೋದು, ಇದೆಲ್ಲಾನು ನನಗೆ ಒಂಥರ ಇಂಡೈರೆಕ್ಟ್ ಆಗಿ ಚಿಕ್ಕವಾಗಿಂದ ಒಂದು ಟೀಚಿಂಗ್ ಅನ್ನೋದು ಒಂದು ಪ್ಯಾಷನ್ ಆಗೋಯ್ತು. ನಮ್ಮ ತಾಯಿಗೆ ನಾನು IPS IAS ಆಗ್ಬೇಕು ಅಂತ, ಬಟ್ ನನಗೆ ಈ ತರ ಒಂದು ಇಂಡೈರೆಕ್ಟ್ ಆಗಿ ಒಂದು ಟೀಚಿಂಗ್ ಪ್ಯಾಷನ್ ಬೆಳ್ಕೊಂಡ್ಬಿಟ್ಟಿತ್ತು. ಮತ್ತೆ ನಾನು PUC ಬಂದಾಗ PCMB ತಗೊಂಡು ನಾನು ಡಾಕ್ಟರ್ ಓದ್ಬೇಕು ಅಂತ, ಆಗ CET ಎಕ್ಸಾಮ್ಸ್ ಎಲ್ಲ ಬರ್ದು ಮೆಡಿಕಲ್ ಹೋಗ್ಬೇಕು ಅನ್ನೋದು ಅಲ್ಲಿ ಸ್ವಲ್ಪ ನನಗೆ ಇದು ಬಂತು, ಇನ್ಸ್ಪಿರೇಷನ್. ಆಮೇಲೆ ನನಗೆ ಬೆಂಗಳೂರಲ್ಲಿ ಸೀಟ್ ಸಿಗದೆ ಇರೋ ಕಾರಣ BSc ಕಂಪ್ಯೂಟರ್ ಸೈನ್ಸ್ ಸೇರ್ಕೊಂಡೆ ನಾನು. ಸೊ ಈ ತರ ನನಗೆ ಅಲ್ಲಿಂದ ನನಗೆ ಡಾಕ್ಟರ್ ಅನ್ನೋದು ಒಂದು ಆಗಕ್ಕಾಗ್ಲಿಲ್ಲ ಅನ್ನೋದಕ್ಕೆ ನಾನು ಸರಿ ಡಾಕ್ಟರ್ ಅನ್ನೋದು ಮೆಡಿಕಲ್ ಅಲ್ಲ, PhD ಮಾಡಿದ್ರು ಡಾಕ್ಟರ್ ಅಂತ ಹಾಕೊಳ್ಬೋದು ಅನ್ನೋದು ಇಲ್ಲಿ ನನಗೆ ಒಂದು ಗೊತ್ತಾಯ್ತು. ಸೊ ನಾನೇನ್ ಮಾಡಿದೆ, BSc ಕಂಪ್ಯೂಟರ್ ಸೈನ್ಸ್ ಅದಾದ್ಮೇಲೆ ಈಗ ಡಾಕ್ಟರ್ ಆಫ್ ಫಿಲಾಸಫಿ ಆಗೋದಕ್ಕೆ ಏನೇನ್ ಬೇಕು, ಸೊ PG ಮಾಡ್ಕೊಳ್ಬೇಕು, ಮತ್ತೆ ಅದಾದ್ಮೇಲೆ MPhil ಮಾಡ್ಬೇಕು, ಟೀಚಿಂಗ್ ಹೋಗ್ಬೇಕು ಅಂದ್ರೆ B.Ed ನೆಸಿಟಿ ಇರುತ್ತೆ. ಸೊ ಈ ತರ ನನ್ನ ಟೀಚಿಂಗ್ ಅನ್ನೋದು ಅದು ಚಿಕ್ಕಂದಲೂ ಅದು ಹಾಗೆ ಆ ವಾತಾವರಣದಲ್ಲಿ ನಿಮ್ಗೆ ಇನ್ಸ್ಪೈರ್ ಮಾಡ್ಬಿಟ್ಟಿದೆ. ಹೌದು, ಅದೇ ನನಗೆ ಇನ್ಫ್ಲೂಯೆನ್ಸ್ ಮಾಡಿ. ಸೊ ನನಗೆ ಇನ್ ಬಿಟ್ವೀನ್ ನಾನು ಮೆಡಿಕಲ್ ಅಂತ ಅನ್ಕೊಂಡಿದ್ದು, ಆಮೇಲೆ ಮತ್ತೆ ಡಾಕ್ಟರ್ ಅಂತ ನಾನು ನನ್ನ ಹೆಸರು ಮುಂದೆ ಹಾಕೊಳ್ಬೇಕು ಅಂದಾಗ, ಸೊ ನಾನೀಗ ಐ ಹ್ಯಾವ್ ಟು ಡೂ PhD. ಅದು ನನಗೆ ಒಂಥರ ದಿಸ್ ಇಸ್ ಹೌ ಐ ಗಾಟ್ ಇನ್ ಟು ಟೀಚಿಂಗ್. ಕರೆಕ್ಟ್. ಹಾಗಾದ್ರೆ ನಿಮ್ಮ ಬಾಲ್ಯ ಬದುಕು ಎಲ್ಲ ಆಯ್ತು, ಬೆಂಗಳೂರು ಮೂಲತಃ ನಿಮ್ದು.
ಎಜುಕೇಶನ್ ಎಲ್ಲ ಎಲ್ಲಿ ಮಾಡಿದ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ದು ಮೂಲತಃ ಬೆಂಗಳೂರೇನೆ. ನಮ್ಮ ಗ್ರ್ಯಾಂಡ್ ಫಾದರ್ಸ್ ಎಲ್ಲ ಮೈಸೂರು ಮಹಾರಾಜಾಗೆ ಅಕೌಂಟೆಂಟ್ಸ್ ಆಗಿ ಕೆಲಸ ಮಾಡಿದ್ರು. ನಮ್ಮ ರಿಲೇಟಿವ್ಸ್ ಎಲ್ಲಾನು ಮೈಸೂರಲ್ಲಿದ್ದಾರೆ. ಸೊ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರು. ನಂದು ಸ್ಕೂಲಿಂಗ್ ಬ್ಯಾಂಗ್ಳೂರೇನೆ. ಅಲ್ಲಿ ಶ್ರೀ ಸರಸ್ವತಿ ವಿದ್ಯಾಮಂದಿರ, ಕುಮರನ್ಸ್ ಚಿಲ್ಡ್ರನ್ಸ್ ಹೋಮ್, ಮತ್ತೆ ನಂದು ಡಿಗ್ರಿ ಜೈನ್ ಕಾಲೇಜ್. ಇಲ್ಲಿ ನಂದು BSc ಕಂಪ್ಯೂಟರ್ ಸೈನ್ಸ್ ಆಯ್ತು. ಅದಾಗ್ತಾ ಇರೋಂಗೆನೆ ನಾನು ನನ್ನ ಡಿಗ್ರಿ ಕಂಪ್ಲೀಷನ್ ಆಗ್ತಾ ಇರೋಂಗೆನೆ ನನಗೆ ಮದುವೆ ಆಯ್ತು. ಸೊ ಮದುವೆ ಆದ್ಮೇಲೂ ಐ ಸ್ಟಾರ್ಟೆಡ್ ಪರ್ಸ್ಯೂಯಿಂಗ್ ಸ್ಟಡೀಸ್. ಆಗ MCA ಮಾಡಿದೆ. MCA ಮಾಡ್ತಾ ಇರೋಂಗೆನೆ ನಮ್ಮ ತಂದೆ ನನಗೆ RV ಪಬ್ಲಿಕ್ ಸ್ಕೂಲಲ್ಲಿ ಫಸ್ಟ್ ಟೈಮ್ ಟೀಚರ್ ಆಗಿ ಐ ಜಾಯಿಂಡ್. ಯಾಕಂದ್ರೆ MCA ಕಂಪ್ಲೀಷನ್ ಆಗೋವರೆಗೂ ಹ್ಯಾವ್ ಟು ಬಿ ವರ್ಕಿಂಗ್ ಸಮ್ವೇರ್ ಅಂತ ಸುಮ್ಮನೆ ಟೈಮ್ ಪಾಸ್ಗೆ ನಾನು ಅಲ್ಲಿ ಸೇರ್ಕೊಂಡೆ ಆಸ್ ಅ ಸೀನಿಯರ್ ಟೀಚರ್. ಆಗ ನಾನು ಅಲ್ಲಿ ಫಿಸಿಕ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಸೀನಿಯರ್ ಸ್ಟೂಡೆಂಟ್ಸ್ ಮಾಡಿದೆ. ಮಾಡ್ತಾ ಇರೋಂಗೆನೆ ನಮ್ಮ ತಂದೆ ಪೋಸ್ಟ್ ಆಫೀಸಲ್ಲಿ ಹಿ ವಾಸ್ ಅ ಡೆಪ್ಟಿ ಪೋಸ್ಟ್ ಮಾಸ್ಟರ್. ಬಸವನಗುಡಿ ಪೋಸ್ಟ್ ಆಫೀಸ್ ಇವತ್ತಿನ ದಿನ ಅದು ಡಿಫ್ರೆಂಟ್ ಶೇಪ್ ತಗೊಳ್ಬೇಕು ಅಂದ್ರೆ ನಮ್ಮ ತಂದೆನೇ ಕಾರಣ. ಹಿ ರಿಟೈರ್ಡ್ ಆಸ್ ಅ ಡೆಪ್ಟಿ ಪೋಸ್ಟ್ ಮಾಸ್ಟರ್. ಆಗ ಆ ಬಸವನಗುಡಿ ಒಂಥರ ಕಂಪ್ಯೂಟರೈಸ್ ಆಗೋದು, ಕಂಪ್ಲೀಟ್ ಅದರದ್ದು ಔಟ್ಲುಕ್ಕೇ ಚೇಂಜ್ ಆಗೋದಕ್ಕೆ ಅವರೇ ಕಾರಣ. ಸೊ ಅವ್ರೇನ್ ಮಾಡಿದ್ರು, ಹಿ ಥಾಟ್ ಹಿ ಶುಡ್ ಎನ್ರೋಲ್ ಮೀ ಇದರಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಅಂತ. ಆಗ ಗ್ರೂಪ್ ಡಿ ಅನ್ನೋದು ಒಂದು ವೇಕೆನ್ಸಿ ಇತ್ತು. ಸೊ ಅದಕ್ಕೆ ಅಂದ್ರೆ ಸ್ಟಾಂಪ್ ವೆಂಡರ್ಗಿನ ನೆಕ್ಸ್ಟ್ ಲೆವೆಲ್ ಅದು. ಆ ಪೋಸ್ಟ್ಗೆ ನನಗೆ ಅಪಾಯಿಂಟ್ಮೆಂಟ್ ಆಯ್ತು, ಸೆಂಟ್ರಲ್ ಗವರ್ಮೆಂಟ್ ಜಾಬ್. ಅದು ಗ್ರೂಪ್ ಡಿ ಅಂದ್ರೆ ಈಗ ಬರೋ ಪಾರ್ಸಲ್ಸ್ಗೆಲ್ಲ ಸೀಲ್ ಹಾಕುವಂಥದ್ದು. ಸೊ ನಾನು BSc ಕಂಪ್ಯೂಟರ್ ಸೈನ್ಸ್ ಆಗಿತ್ತು, ಮತ್ತೆ RV ಪಬ್ಲಿಕ್ ಸ್ಕೂಲಲ್ಲಿ ನನಗೆ ಇಲ್ಲಿ ಟೀಚರ್ ಇದು ಆಗಿತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ಇದೂ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಆಯಿತು. ಸೊ ನಾನೇನು ಮಾಡಿದೆ, ಅಲ್ಲಿ ಆಯ್ತು ನಮ್ಮ ತಂದೆ ಫೋರ್ಸ್ಗೆ, ಮತ್ತೆ ಇದರಲ್ಲಿ ನೀನು ಎಕ್ಸಾಮ್ಸ್ ಬರೆದು ಯು ಕ್ಯಾನ್ ಗೋ ಟು ಹೈಯರ್ ಲೆವೆಲ್ಸ್, ಅಂದರೆ ಅದು ಕ್ಲರಿಕಲ್ ಎಕ್ಸಾಮ್ಸು ಅದೆಲ್ಲ ಕಾಲ್ಫರ್ ಮಾಡ್ತಾರೆ. ಸೊ ಇದೇ ಪೋಸ್ಟಲ್ಲಿ ಇರಲ್ಲ, ಸೊ ಯು ಕ್ಯಾನ್ ಟೇಕ್ ಅಪ್ ಎಕ್ಸಾಮ್ಸ್ ಆ್ಯಂಡ್ ಕ್ಲಿಯರ್ ಅಂತ ಅದಕ್ಕೆ ನನಗೆ ಸೇರಿಸಿದ್ರು. ನಾನು ಅದನ್ನು ಒಂದು 6 months ಮಾಡಿದೆ. ಯೂನಿವರ್ಸಿಟೀಸಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕು ಅಂದರೆ MCA PG ಆ್ಯಂಡ್ B.Ed ಸಾಕಾಗಲ್ಲ. ಸೊ ಐ ಹ್ಯಾವ್ ಟು ಪರ್ಸ್ಯೂ ಹೈಯರ್ ಎಜುಕೇಶನ್ ಅಂತ. ಅಂಡ್ ಮೋರ್ ಓವರ್ ನನಗಿದೊಂದು ಆಸೆ ಇತ್ತಲ್ಲ, ಡಾಕ್ಟರ್ ಅಂತ ಹಾಕ್ಕೊಳ್ಬೇಕು. ಸೊ ಐ ಎನ್ರೋಲ್ಡ್ ಟು ಸ್ಟೇಟ್ ಯೂನಿವರ್ಸಿಟಿ, ಭಾರತೀಯಾರ್ ಯೂನಿವರ್ಸಿಟಿ ಕೊಯಂಬತ್ತೂರಲ್ಲಿ. ಐ ಎನ್ರೋಲ್ಡ್ PhD. ಇದು ನನ್ನ ಅಂದ್ರೆ ಜರ್ನಿ, ಎಜುಕೇಶನ್ ಜರ್ನಿ ಅಂತ ಹೇಳ್ಬೋದು. ರೈಟ್. ಇದ್ರಲ್ಲಿ ಒಂದು ಟ್ವಿಸ್ಟ್ ನಾನೇನು ಅನ್ಕೊಂಡೆ ಅಂದ್ರೆ, ಈ ಪೋಸ್ಟ್ ಆಫೀಸ್ ಟು RV ಕಾಲೇಜ್ ಅಲ್ಲಿ ನಿಮ್ಗೆ ರಿಗ್ರೆಟ್ ಫೀಲ್ ಆಗ್ಲಿಲ್ವಾ? ಅದು ನನಗೆ ನಮ್ಮ ತಂದೆ ಸ್ವಲ್ಪ ದಿನ ನನಗೆ ಹೇಳಿದ್ರು, ಐ ವಿಲ್ ಎನಿವೇ ಹೋಲ್ಡ್ ಅ ಪೋಸ್ಟ್ ಫಾರ್ ಯು. ಒಂದು 15 days ವಿ ವಿಲ್ ಅಪ್ಲೈ ಮೆಡಿಕಲ್ ಲೀವ್ ಅಂತ ತೋರಿಸ್ಬಿಟ್ಟು ವಿಲ್ ಹೋಲ್ಡ್ ಅ ಪೋಸ್ಟ್. ನಿನಗೆ ಆಮೇಲೆ ಯೋಚನೆ ಮಾಡು, ದೆನ್ ವಿ ವಿಲ್ ಆಗ ಮೆಡಿಕಲ್ ರಿಪೋರ್ಟ್ ತೋರಿಸಿ ವಿ ಕ್ಯಾನ್ ಗೆಟ್ ಬ್ಯಾಕ್. ಸೊ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್ ಅಂತ. ನನಗೆ ಅದು ಎಲ್ಲೂ 1% ನನಗೆ ಅಲ್ಲಿಗೆ ನಾನು ರಿಟರ್ನ್ ಆಗಬೇಕು ಅನ್ನೋದು ಅನ್ಸ್ಲೇ ಇಲ್ಲ. ನನಗೆ ಫೀಲೇ ಆಗಲಿಲ್ಲ. ನಾನು ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡಿದೆ. ನಮ್ಮ ತಂದೆ, ನಮ್ಮ ಮನೇಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ನನಗೆ ಅದ್ರ ಬಗ್ಗೆ ಹೇಳಿದ್ರು, ಇಲ್ಲ ನನಗೆ ಟೀಚಿಂಗ್ ಹೋಗಬೇಕು ಅಂತಾನೆ ಐ ಜಸ್ಟ್ ರಿಸೈನ್ಡ್ ಆಫ್ಟರ್ 15 days. ಅದು ರಿಸೈನ್ ಮಾಡಿ ನಾನು ಐ ಪರ್ಸ್ಯೂಡ್. ಅದಾದ್ಮೇಲೆ ನನಗೊಂದು ಹಠ ಬಂತು, ಅಲ್ಲ ನಮ್ಮ ತಂದೆಗೆ ಬೇಜಾರಾಗಿದೆ, ಬಟ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಸಮ್ವೇರ್ ಅಂತ. ನಾನು ಟೀಚಿಂಗ್ ಬಂದು ತುಂಬಾ ಪ್ಯಾಷನೇಟ್ ಆಗಿ ಮಾಡ್ತಿದ್ದೆ. ಅಲ್ಲಿ ಒಬ್ರು ದೀಪಾಲಿ ಅಂತ ನನ್ನ ಒಬ್ಬ ಕೊಲೀಗ್ RV ಪಬ್ಲಿಕ್ ಸ್ಕೂಲಲ್ಲಿ, ಅವರು ಚಿಕ್ಕ ಮಕ್ಕಳಿಗೆ ಪಾಠ ಮಾಡ್ತಿದ್ರು, 2nd standard. ನಾನು ಸೀನಿಯರ್ ಸ್ಟೂಡೆಂಟ್ಸ್ ಮಾಡ್ತಿದ್ದೆ. ಅವರು 2nd standard ಮಕ್ಕಳಿಗೆ 2+2 ಹೆಂಗ್ ಹೇಳ್ಕೊಡೋದು, ಈಗ ಒಬ್ಬ ಚಿಕ್ಕ ಮಗುಗೆ ಅಡಿಷನ್ ಸಬ್ಟ್ರಾಕ್ಷನ್ ಅನ್ನೋದು ಹೇಳ್ಕೊಡೋದು ಅಂದ್ರೆ ನಾವು ಅನ್ಕೊಂಡು ಅದೇನಿದೆ 2+2 4, ಅದು ಇಷ್ಟು ಹಿಂಗೆ ಕೌಂಟಿಂಗ್ ಸಿಸ್ಟಮ್ ಅಂತ. ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು. ನಾನು ಹೊರಗಿಂದ ಅಬ್ಸರ್ವ್ ಮಾಡಿ ಅವ್ರನ್ನ ನೋಡಿ, ಟೀಚಿಂಗ್ ಅನ್ನೋದು ಇಟ್ ಇಸ್ ನಾಟ್ ಈಸಿ ಆಸ್ ವಾಟ್ ವಿ ಥಿಂಕ್. ವಿ ಮಸ್ಟ್ ಗೆಟ್ ಡೌನ್ ಟು ದ ಲೆವೆಲ್ ಆಫ್ ಸ್ಟೂಡೆಂಟ್ಸ್. ಮಕ್ಕಳ ಲೆವೆಲ್ಗೆ ನಾವು ಇಳಿದು ಅವ್ರಿಗೆ ಅರ್ಥ ಮಾಡಿಸೋದೇ ಒಂದು ಟೀಚರ್ ಇದು ವೃತ್ತಿ. ನಮಗ್ ಗೊತ್ತಿರ್ಬೋದು, ಬಟ್ ನಾವು ಅದನ್ನ ಯಾವ ತರ ಮಕ್ಕಳು ಕಲಿಯೋದಕ್ಕೆ ಫೆಸಿಲಿಟೇಟ್ ಮಾಡ್ತೀವಿ, ವಿ ಆರ್ ದ ಫೆಸಿಲಿಟೇಟರ್ಸ್. ಅವ್ರನ್ನ ಹೆಂಗೆ ನಾವು ಕಲಿಯೋದಕ್ಕೆ ನಾವು ಹೆಂಗ ಅದನ್ನ ಆ ವಾತಾವರಣ ಮತ್ತೆ ಅವ್ರು ಕಲಿಯೋದಕ್ಕೂ
ವಿ ಶುಡ್ ಬಿ ಫೆಸಿಲಿಟೇಟಿಂಗ್ ದೆಮ್ ಟು ಲರ್ನ್. correct. ಬರೀ ನಮಗ್ ಗೊತ್ತಿರುತ್ತೆ, ಅದು ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಆ ಮಕ್ಕಳ ಲೆವೆಲ್ಗೆ ಹೋಗಿ ಹೇಳ್ಕೊಡೋದಿದೆಯಲ್ಲ, ಅವ್ರು ಅದು ಅರ್ಥ ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಮಾಡ್ಬೇಕು. ಹೌದು. ಅದನ್ನ ಆ ಲೆವೆಲ್ಗೆ, ಅಂದ್ರೆ ಈಗ ನಾನು ಹೈಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡೋಂಗೆ LKG ಮಗು ಆಗಲ್ಲ. ಹೇಳ್ಕೊಡಕ್ಕಾಗಲ್ಲ. ಈಗ ಅದೇ ನಾನು PUC ಮಕ್ಕಳಿಗೆ ಆ ತರ ಹೇಳಕ್ಕಾಗಲ್ಲ, ಡಿಗ್ರಿ ಮಕ್ಕಳಿಗೆ ಬೇರೆ ತರ ಬೇಕಾಗತ್ತೆ. ಸೊ ಒಂದೊಂದು ಮಗುದು ಏಜ್ ಮತ್ತೆ ಅವ್ರ ಬೆಳವಣಿಗೆ, ಒಂದೇ ಕ್ಲಾಸ್ ರೂಮ್ ಅಲ್ಲಿ 60 ಜನ ಇದ್ರೆ 60 ಜನನು ಡಿಫ್ರೆಂಟ್ ಮೈಂಡ್ ಸೆಟ್ ಅಲ್ಲಿ ಕೂತಿರ್ತಾರೆ. ಸೊ ನಮ್ದು ಟೀಚಿಂಗ್ ಡೆಲಿವರಿ ಒಂದೇ ಸ್ಟೈಲ್ ಇರುತ್ತೆ. ನಾವು ಒಂದೊಂದು ಮಗುಗೂ ಯಾವ ತರ ಕೇಟರ್ ಮಾಡ್ಬೇಕು, ಅದನ್ನ ಟೀಚಿಂಗ್ ನ ಯಾವ ತರ ನಾವು ಚೇಂಜ್ ಮಾಡ್ಕೊಳ್ಬೇಕು. ಒಬ್ರಿಗೆ ಹೆಲ್ಪ್ ಬೇಕಾಗತ್ತೆ, ಒಬ್ರಿಗೆ ಹೆಲ್ಪ್ ಬೇಕಾಗಿರಲ್ಲ, ಒಬ್ರಿಗೆ ಬೇಗ ಅರ್ಥ ಆಗತ್ತೆ, ಅವ್ರಿಗೆ ಆಮೇಲೆ ಬೋರ್ ಆಗುತ್ತೆ, ಅಂತವ್ರನ್ನ ಯಾವ ತರ ಕ್ಲಾಸಲ್ಲಿ ಎಂಗೇಜ್ ಮಾಡೋದು. ಸೊ ಇದೆಲ್ಲಾನು ನಾನು ಅಲ್ಲಿ ಕಲಿತೆ. ಅದಾದ್ಮೇಲೆ ಅದು ಅಲ್ಲಿ ಮಾಡ್ತಾ ಇರೋಂಗೆನೆ ನನಗೆ ಸುಮಾರು ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಅಲ್ಲಿ ಗೇನ್ ಆಯ್ತು. ನಾನು ಅನ್ಕೊಂಡಿದ್ದು ಟೀಚಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಫರ್ ಆಯ್ತು. ಸೊ ಈ ತರ ಇರ್ಬೇಕಾದ್ರೆ ನನಗ್ ಮಗು ಆಯ್ತು. ಈಗ ಅವನು ಲಾ ಮಾಡ್ತಿದ್ದಾನೆ ನನ್ನ ಮಗ. ಸೊ ಮದುವೆ ಆಗಿ 14 years ಐ ವಾಸ್ ಸ್ಟಿಲ್ ವರ್ಕಿಂಗ್. ಆಗ ನಮ್ಮ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಸೊ ಇದು ಆಲ್ ಆಫ್ ಎ ಸಡನ್ ಒಂದು ಇನ್ಸಿಡೆನ್ಸ್ ಮನೆಯಲ್ಲಿ, ಅಂಡ್ ಹಿ ಪಾಸ್ಡ್ ಅವೇ. ಸೊ ಅಲ್ಲಿ ನಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನಾನು ಇಷ್ಟು ದಿನ ಟೀಚಿಂಗ್ ಅನ್ನೋದು ಪ್ಯಾಷನ್, ಅದು ನನಗೆ ತುಂಬ ಖುಷಿ ಕೊಡ್ತಿದೆ. ನಾನು ಜಸ್ಟ್ ಟೈಮ್ ಪಾಸಿಗೆ ಹೋಗಬೇಕು ಆ ಥರ ಅನ್ಕೊಂಡಿದ್ದು, ಇಟ್ ಬಿಕೇಮ್ ಎ ರೆಸ್ಪಾನ್ಸಿಬಿಲಿಟಿ, ಮತ್ತೆ ಇಟ್ ಬಿಕೇಮ್ ಮೈ ಪ್ರೊಫೆಷನ್. ಸೊ ಅಲ್ಲಿಂದ ನಾನು ನಂದು ಲೈಫೇ ಡಿಫ್ರೆಂಟ್ ಟರ್ನ್ ತಗೊಳ್ತು. ಸೊ ಅದಾದ್ಮೇಲೆ ನಾನು ಓಕೆ, ನಮ್ಮ ತಂದೆ ತಾಯಿಗೆ ನಾನು ಬರ್ಡನ್ ಆಗಬಾರ್ದು, ನಾನು ನನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು. ಸೊ ಇದೇ ವೃತ್ತಿಯಲ್ಲಿ ಐ ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ ನಾನು ಸ್ವಲ್ಪ ರೆಸ್ಪಾನ್ಸಿಬಲ್ ಆದೆ. ಅಲ್ಲಿ ನಾನು ಟೀಚಿಂಗ್ ಅನ್ನೋದು ತುಂಬಾ ಎಂಜಾಯ್ ಮಾಡ್ತಿದ್ದೆ, ಸುಮ್ಮನೆ ಟೈಮ್ ಪಾಸ್. ಅಲ್ಲಿ ಹೋದ್ರೆ ನನಗೆ ತುಂಬಾ ಖುಷಿ. ಆ ಥರ ಇದ್ದಿದ್ದು ನನಗೆ ಗೊತ್ತಿಲ್ಲದೆ ನನ್ನ ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಆಸ್ ಅ ಸಿಂಗಲ್ ಪೇರೆಂಟ್, ಆಲ್ ಆಫ್ ಎ ಸಡನ್ ನಿಮಗೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಆಗ ನಿಮಗೆ ಲೈಫ್ ಒಂದು ಟ್ವಿಸ್ಟ್ ಟರ್ನ್ ತಗೊಳುತ್ತೆ ಅಂದಾಗ ಹೌ ಡು ಯು ಟೇಕ್ ಇಟ್? ಅದನ್ನ ನೀವು ಅಲ್ಲಿ ನೀವು ಸ್ವಲ್ಪ ಹೆದರಿದ್ರೆ ಮುಂದೆ ಸಾಗಕ್ಕಾಗಲ್ಲ. ಸೊ ಅಲ್ಲಿ ನಮ್ಮ ತಾಯಿ ನನಗೆ ತುಂಬಾ ಪ್ರೇರಣೆ. 11th ಡೇ ಆ ಕಾರ್ಯ ಎಲ್ಲ ಆದ್ಮೇಲೆ ಐ ಆಸ್ಕ್ಡ್ ಮೈ ಮದರ್, ಹೌ ಶುಡ್ ಐ ಡ್ರೆಸ್ ಅಪ್? ಯಾಕಂದ್ರೆ ಶುಡ್ ಐ ಡ್ರೆಸ್ ದ ಸೇಮ್ ವೇ ಆಸ್ ಐ ವಾಸ್ ಬಿಫೋರ್, ಇಲ್ಲ ನಾನು ಬೇರೆ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಾ? ಬಿಕಾಸ್ ಸೊಸೈಟಿಗೆ ಐ ಶುಡ್ ಬಿ ವಾಟ್ ಪೀಪಲ್ ವಿಲ್ ಟಾಕ್ ಅಬೌಟ್ ಮೀ ಇಫ್ ಐ ಆಮ್ ಡ್ರೆಸ್ಸಿಂಗ್ ದ ಸೇಮ್ ವೇ. ಇದೆಲ್ಲ ನನಗೆ ಅನಿಸ್ತಾ ಇತ್ತು 11th ಡೇ ಕಾರ್ಯ ಆದ್ಮೇಲೆ. ಆಗ ನಮ್ಮ ತಾಯಿ ಹೇಳಿದ್ರು, ಯು ಶುಡ್ ಬಿ ದ ಸೇಮ್, ಯು ನೀಡ್ ನಾಟ್ ವರಿ, ನೀನು ಸೊಸೈಟಿಗೆ ಹೆದರೋದು ಬೇಕಾಗಿಲ್ಲ. ಇಫ್ ಯು ಆರ್ ಕರೆಕ್ಟ್ ಇನ್ ಯುವರ್ ಪಾತ್, ನೀನೇನು ಮಾಡಬೇಕು, ಯು ಹ್ಯಾವ್ ಟು ಗೋ ಜಾಯಿನ್, ರಿಪೋರ್ಟ್ ಮಾಡ್ಕೊಳ್ಬೇಕು, ಯು ಹ್ಯಾವ್ ಟು ರಿಪೋರ್ಟ್ ಬ್ಯಾಕ್. ಆಗ ನಾನು ಬಾಲ್ಡ್ವಿನ್ ಮೆಥಡಿಸ್ಟ್ ಕಾಲೇಜಲ್ಲಿ ಸೇರ್ಕೊಂಡಿದ್ದೆ. RV ಬಿಟ್ಟು ಬಾಲ್ಡ್ವಿನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಆಗ ನಮ್ಮ ತಾಯಿ ನನಗೆ ತುಂಬ, ಐ ಶುಡ್ ಸೇ ಶಿ ಈಸ್ ಅ ಬ್ಯಾಕ್ ಬೋನ್. ಅಂಡ್ ಅವರು ನನಗೆ, ಇಲ್ಲ, ಯು ಶುಡ್ ಕಂಟಿನ್ಯೂ ದ ವೇ ಯು ಆರ್ ಅಂಡ್ ಯು ಶುಡ್ ರಿಪೋರ್ಟ್ ಬ್ಯಾಕ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಂದು ಡಿಫ್ರೆಂಟ್ ಜರ್ನಿ ಅಂತ ಹೇಳ್ಬೋದು, ಅಲ್ಲಿಂದ ಶುರುವಾಯಿತು. ಸೊ 11th ಡೇ ವೆನ್ ಐ ರಿಪೋರ್ಟೆಡ್ ಬ್ಯಾಕ್, ಅಲ್ಲಿ ಇರೋ ಪ್ರಿನ್ಸಿಪಲ್ ಮತ್ತೆ ಬೇರೆ ನನ್ನ ಕೊಲೀಗ್ಸ್ ಎಲ್ಲರೂ ತುಂಬ ಒಂಥರ ಆಶ್ಚರ್ಯಪಟ್ಟರು. ವಿಲ್ ಯು ಬಿ ಏಬಲ್ ಟು ಟೇಕ್ ಇಟ್ ಅಪ್ ಅಂತ. ನಾನು ಅಷ್ಟರೊಳಗೆ ನನ್ನ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ನಮ್ಮ ತಾಯಿ. ಎಸ್, ಐ ವಿಲ್ ಫೇಸ್ ಅಂತ ಹೇಳಿ ಐ ಸ್ಟಾರ್ಟೆಡ್ ನಮ್ಮ ಈ ಕೆರಿಯರ್. ಮತ್ತೆ ಅಲ್ಲಿಂದ ಒಂದು ಡಿಫ್ರೆಂಟ್ ಟರ್ನ್, ಅದು ಒಂಥರ ಡಿಫ್ರೆಂಟ್ ರೀಬರ್ತ್ ಅಂತಾನೆ ಹೇಳ್ಬೋದು. ಅಂದ್ರೆ ನನ್ನ ಲೈಫಲ್ಲಿ ನಾನು ತುಂಬ ನಗ್ತೀನಿ ಆ್ಯಕ್ಚುಲಾಗಿ. ಒಂಥರ ಐ ಡೋಂಟ್ ಟೇಕ್ ಥಿಂಗ್ಸ್ ಸೀರಿಯಸ್. ಅಲ್ಲಿಂದ ನನಗೆ, ಇಲ್ಲ, ನಾವು ಹ್ಯಾವ್ ಟು ಬಿ ಲಿಟಲ್ ಸೀರಿಯಸ್, ನಾನು ಸ್ವಲ್ಪ ಫೋಕಸ್ ಮಾಡಬೇಕು ಅಂತ ಐ ಫೋಕಸ್ಡ್ ಆನ್ PhD ಕಂಪ್ಲೀಷನ್. ಆಗ ಈ ಜರ್ನಿಯಲ್ಲಿ ನನಗೆ ಸುಮಾರು ಮೆಂಟರ್ಸ್ ಸಿಕ್ಕಿದ್ರು. ಅವರು ಆ ಮೆಂಟರ್ಸಿಂದ ನಂದು ಲೈಫ್ ಒಂದು ಡಿಫ್ರೆಂಟ್ ಟರ್ನ್ ತಗೊಳ್ತು. ಸೊ ಇಲ್ಲಿ ನಾನು ಬಾಲ್ಡ್ವಿನ್ಸಲ್ಲಿ ವೆನ್ ಐ ರಿಪೋರ್ಟೆಡ್ ಬ್ಯಾಕ್, ಒಂದು ದಿನ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಸ್ಕ್ವಾಡ್ ಮೆಂಬರ್ಸ್ ಬೇಕು ಅಂತ ಕಾಲೇಜಿಗೆ ಅಪ್ರೋಚ್ ಆಗ್ತಾರೆ. ಸೊ ಆಗ ಪ್ರಿನ್ಸಿಪಲ್ ಹತ್ರ ಕೇಳ್ತಾರೆ, ಇಲ್ಲಿ ನಿಮ್ಮ ಕಾಲೇಜಲ್ಲಿ ಒಂದು ಸ್ಟ್ರಿಕ್ಟ್ ಟೀಚರ್
ಯಾರಿದಾರೋ ಅವ್ರನ್ನ ನಾಮಿನೇಟ್ ಮಾಡಿ, ಅಂದ್ರೆ ನೀವು ಸೆಲೆಕ್ಟ್ ಮಾಡಿ ನಮ್ಮ ಸ್ಕ್ವಾಡ್ಗೆ ಎಲ್ಲ ಕಾಲೇಜಸ್ ಅಫಿಲಿಯೇಟೆಡ್ ಕಾಲೇಜಸ್ ಇಂದ ಬೇಕು ಅಂತ ಹೇಳ್ತಾರೆ. ಸೊ ಆಗ ಆಲ್ ಆಫ್ ಎ ಸಡನ್ ನನ್ನ ಕ್ಲಾಸ್ ರೂಮ್ ಇಂದ ಕರೆದು ನಮ್ಮ ಪ್ರಿನ್ಸಿಪಲ್, ನೀವು ಯೂನಿವರ್ಸಿಟಿಗೆ ಸ್ಕ್ವಾಡ್ ಆಗಿ ಸೆಲೆಕ್ಟ್ ಆಗಿದ್ದೀರಾ, ನೀವು ಯು ಹ್ಯಾವ್ ಟು ಗೋ ರಿಪೋರ್ಟ್ ಅಂತ. ಸೊ ನಾನು ಐ ಡೋಂಟ್ ನೋ ವಾಟ್ ಸ್ಕ್ವಾಡ್ ಇಸ್, ನನಗೆ ಅದು ತುಂಬಾನೇ ಹೊಸದು. ನಾನು ನಮ್ಮ ಪ್ರಿನ್ಸಿಪಲ್ ಹತ್ರ ಹೇಳ್ತಿದ್ದೆ, ಸರ್ ಇದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ನೀನು ಐಡಿಯಾ ನೆಸಿಟಿ ಇಲ್ಲ, ಯು ಜಸ್ಟ್ ರಿಪೋರ್ಟ್, ಅದಕ್ಕೆ ಅಲ್ಲಿರೋರ್ದು ನಿಮಗೆ ಕೋಆರ್ಡಿನೇಟರ್ಸ್ ಎಲ್ಲ ದೇ ವಿಲ್ ಟ್ರೈನ್ ಯು ಅಂತ. ಅಲ್ಲಿ ನನಗೆ ಪ್ರೊಫೆಸರ್ ಸಿದ್ಧಾನಂದ್ ಅಂತ, ಹಿ ಈಸ್ ಅ ಸ್ಕ್ವಾಡ್ ಚೀಫ್, ಅವರು ನನಗೆ ಪರಿಚಯ ಆಗ್ತಾರೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ. ಅವರು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಟೋನ್ ಬಿಲ್ಡಿಂಗ್ ಬಂದು ರಿಪೋರ್ಟ್ ಮಾಡ್ಕೊಳ್ಳಿ, ಸೊ ವಿ ವಿಲ್ ಅಲೋಕೇಟ್ ಯಾವ ಕಾಲೇಜಸ್ ಅಲ್ಲಿ ನೀವು ಸ್ಕ್ವಾಡ್ ಮೆಂಬರ್ಸ್, ಅಂದ್ರೆ ಎಲ್ಲಾ ಕಾಲೇಜಸ್ಗೂ ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಅಪಾಯಿಂಟ್ ಆಗ್ತಾರೆ. ಸೊ ಓಕೆ ಸರ್, ನನಗೆ ಈ ಕೆಲಸ ನನಗೆ ಗೊತ್ತಿಲ್ಲ, ಏನಿಲ್ಲ, 1-2 ದಿನ ವಿ ವಿಲ್ ಟ್ರೈನ್ ಯು, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಕ್ಸಾಮಿನೇಷನ್ ಟೈಮಲ್ಲಿ ಮಾತ್ರನೇ ನೀವು ಸ್ಕ್ವಾಡ್ ಆಗಿ ರಿಪೋರ್ಟ್ ಮಾಡಬೇಕು. ಓಕೆ ಅಂತ ನಾನು SSMRV ಕಾಲೇಜ್, ಅಂದ್ರೆ ಐ ಶುಡ್ ಬಿ ನೇಮಿಂಗ್ ಕಾಲೇಜಸ್, ಬಟ್ ಅಲ್ಲಿ ನನಗೆ ಅಪಾಯಿಂಟ್ ಮಾಡ್ತಾರೆ ಸಿಟ್ಟಿಂಗ್ ಸ್ಕ್ವಾಡ್ ಆಗಿ. ಸೊ ಅಲ್ಲಿ ನಾನು ಹೋದ್ಮೇಲೆ ನನಗೆ 2 days ಹೇಳ್ಕೊಡ್ತಾರೆ, ಈ ತರ ಮಾಲ್ ಪ್ರಾಕ್ಟೀಸ್ ಅನ್ನೋದು ಹೆಂಗ್ ನಡೆಯುತ್ತೆ ಎಕ್ಸಾಮಿನೇಷನ್ ಟೈಮಲ್ಲಿ, ನೀವು ಯಾವ ತರ ಸ್ಟೂಡೆಂಟ್ಸ್ ಮಾಲ್ ಪ್ರಾಕ್ಟೀಸ್ ಮಾಡದೇ ಇರೋದಕ್ಕೆ ನೀವು ವಾಚ್ಫುಲ್ ಆಗಿರ್ಬೇಕು, ನೀವು ಅದನ್ನ ಅವಾಯ್ಡ್ ಮಾಡಬೇಕು. ಯಾವ್ದಾದ್ರು ಮಾಲ್ ಪ್ರಾಕ್ಟೀಸ್ ಇದ್ರೆ ಕಾಲೇಜ್ ಸಿಬ್ಬಂದಿಗಳು ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ನೀವು ಅದಕ್ಕೆ ಇದಾಗಬಾರ್ದು, ಯು ಹ್ಯಾವ್ ಟು ಬುಕ್ ದ ಕೇಸಸ್ ಅಂತ. ಅದಕ್ಕೆ ಸ್ವಲ್ಪ ಧೈರ್ಯ ಬೇಕಾಗುತ್ತೆ. ಹೌದು. ಸೊ ಅಷ್ಟರೊಳಗೆ ನನಗೆ ಈ ಲೈಫ್ ಪಾಠಗಳೆಲ್ಲ ತುಂಬಾ ಧೈರ್ಯ ತುಂಬಿತ್ತು. ಸೊ ನಾನು ಅದನ್ನ ಯಾವುದು ತುಂಬಾ ಸೀರಿಯಸ್ ಆಗಿ ಐ ಟುಕ್ ಅಪ್ ದ ಜಾಬ್. ಅದರಲ್ಲಿ ನನ್ನ ಕಡೆಯಿಂದ ಸುಮಾರು ಮಾಲ್ ಪ್ರಾಕ್ಟೀಸ್ ಕೇಸಸ್ ಬುಕ್ ಆಯ್ತು. ಈ ಕೇಸಸ್ ನ ಬುಕ್ ಮಾಡಿರೋದನ್ನ ನೋಡಿ ಅವರು ನನ್ನ ಫ್ಲೈಯಿಂಗ್ ಸ್ಕ್ವಾಡ್ ಮೆಂಬರ್ ಆಗಿ ತಗೊಳ್ಳೋಣ, ಯಾಕಂದ್ರೆ ತುಂಬಾ ಗರ್ಲ್ಸ್ ಕಾಪಿಂಗ್ ಅಲ್ಲಿ ಇಳ್ದಿದ್ದಾರೆ. ಸೊ ಫ್ಲೈಯಿಂಗ್ ಸ್ಕ್ವಾಡ್ ಅಲ್ಲಿ ಬರೀ ಮೆನ್ ಅಂದ್ರೆ ಅಂತವ್ರೆ ಹೋಗ್ತಾ ಇದ್ದಾರೆ. ಸೊ ಮೇಡಮ್ ನ ವಿ ವಿಲ್ ಟೇಕ್ ಆಸ್ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ನನ್ನ ಅವ್ರ ಟೀಮ್ ಜೊತೆಗೆ, ಆಗ ಸಿದ್ಧಾನಂದ್ ಅಂಡ್ ಟೀಮ್ ಮೆಂಬರ್ಸ್ ಅವ್ರ ಜೊತೆಗೆ ನನ್ನ ಲೇಡಿ ಸ್ಕ್ವಾಡ್ ಮೆಂಬರ್ ಆಗಿ ಫ್ಲೈಯಿಂಗ್ ಸ್ಕ್ವಾಡ್ ತಗೊಳ್ತಾರೆ. ಆಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ KN ನಿಂಗೇಗೌಡ ಸರ್ ಅವರು ರಿಜಿಸ್ಟ್ರಾರ್ ಆಗಿದ್ರು. ನಾ ಫ್ಲೈಯಿಂಗ್ ಸ್ಕ್ವಾಡ್ಗೆ ಹೋದಾಗ ಸುಮಾರು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಅಲ್ಲಿ, ಆಗ ಇಟ್ ಈಸ್ ಇನ್ ದ ಇಯರ್ 2008-2009, ಆಗ ಮಾಲ್ ಪ್ರಾಕ್ಟೀಸ್ ಅನ್ನೋದು ಒಂದು ಸರ್ವೇ ಸಾಧಾರಣ ಆಗೋಗಿತ್ತು. ಸೊ ಯಾವ ಕಾಲೇಜಸ್ಗೆ ವಿಸಿಟ್ ಮಾಡಿದ್ರು ಐ ಯೂಸ್ ಟು ಬುಕ್ 150 ಕೇಸಸ್ ಆಲ್ ಟುಗೆದರ್. ಅಂದರೆ ಗರ್ಲ್ಸೇನೆ ಅಷ್ಟು ಕಾಪಿಯಿಂಗ್ ಅಲ್ಲಿ ತುಂಬಾ, ಅಂದರೆ ಅಲ್ಲಿವರೆಗೂ ಯಾರು ಗರ್ಲ್ಸ್ಗೆ ಚೆಕ್ ಮಾಡ್ತಿರ್ಲಿಲ್ಲ. ಬಟ್ ಅದಾದ್ಮೇಲೆ ಗರ್ಲ್ಸ್ ಆಲ್ಸೋ ಆರ್ ಇಂಡಲ್ಜಿಂಗ್ ಇನ್ ಟು ಕಾಪಿಯಿಂಗ್ ಅಂತ ಅರೌಂಡ್ ಮೋರ್ ದೆನ್ 150 ಕೇಸಸ್ ಬುಕ್ ಆಯಿತು. ಸೊ ಆಗ ನಿಂಗೇಗೌಡ ಸರು ನನ್ನ ಫಸ್ಟ್ ಯೂನಿವರ್ಸಿಟಿಗೆ ಸ್ಕ್ವಾಡ್ ಚೀಫ್ ಅಂತ ಮಾಡಿ, ಅಲ್ಲಿ ನನ್ನ ಅಂಡರಲ್ಲಿ ಸುಮಾರು ಜನ ಒಂದು ಮೆಂಬರ್ಸ್ ನ ಸೆಟ್ ಮಾಡಿ, ಯು ಹ್ಯಾವ್ ಟು ಟೇಕ್ ಅಪ್ ಅ ಸೆಪರೇಟ್ ವಿಂಗ್, ಫ್ಲೈಯಿಂಗ್ ಸ್ಕ್ವಾಡ್ ವಿಂಗ್ ಅಂತ. ನನಗೆ ಆ ಪೀರಿಯಡ್ ಇಂದ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಎಕ್ಸಾಮಿನೇಷನ್ಸ್ಗೆಲ್ಲ ನನ್ನ ಸ್ಕ್ವಾಡ್ ಚೀಫ್ ಅಂತ ಮಾಡಿ, ಒಂದ್ಸರಿ ಸೌತ್ ವಿಂಗ್, ಒಂದ್ಸರಿ ನಾರ್ತ್ ವಿಂಗ್, ಆ ಥರ ಅಪಾಯಿಂಟ್ ಮಾಡಿ ನನಗೆ ಅವರು ತುಂಬ ಸಪೋರ್ಟ್ ಮಾಡಿದರು. ಸೊ ಆ ಥರ ಇರಬೇಕಾದ್ರೆ ಅಲ್ಲಿ ಮಿನಿಸ್ಟರ್ಸ್ ಕಡೆಯಿಂದ ಬೆದರಿಕೆ ಕಾಲ್ಸ್ ಎಲ್ಲ ಬರ್ತಿತ್ತು ಸರ್ಗೆ. ಅಂದರೆ ಕೆಲವೊಂದು ಕಾಲೇಜ್, ಐ ಶುಡ್ ಬಿ ನೇಮಿಂಗ್, ಬ್ಯಾಂಗ್ಳೂರಲ್ಲಿರೋ ಕಾಲೇಜಲ್ಲಿ ಒಂದು ಮುಸ್ಲಿಂ ಸ್ಟೂಡೆಂಟ್, ಶಿ ವಾಸ್ ಹ್ಯಾವಿಂಗ್ ಫುಲ್ ಚಿಟ್ ಎಲ್ಲ ಇಟ್ಕೊಂಡಿರೋದನ್ನ ನಾನು ಟಚ್ ಮಾಡಿ ಐ ಹ್ಯಾಡ್ ಟು ಟೇಕ್ ಇಟ್ ಔಟ್. ಅದು ನ್ಯೂಸ್ ಪೇಪರಲ್ಲೂ ಆರ್ಟಿಕಲ್ ಆಗಿ ಬಂದಿತ್ತು, ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ. ನಾನು ಹಿಂಗೆ ತೆಗೆದು ಇಟ್ಕೊಂಡಿರೋದು, ಅಷ್ಟು ಒಂಥರ ಈ ಮಲ್ಲಿಗೆ ಹೂವ ಮಾರ್ ಹೆಂಗಿರುತ್ತೋ ಅಷ್ಟು ಮಾರ್ ತರ ಚೀಟಿಗಳು, ಅದು ಹಿಂಗೆ ರೋಲ್ ಮಾಡಿದ್ರೆ ಅದು ಬರೋ ತರ, ಅದನ್ನ ನಾನು ಬುಕ್ ಮಾಡಿದ್ದೆ. ಸೊ ಆಗ ಒಂದು ಮಿನಿಸ್ಟರ್ ಕಡೆಯಿಂದ ಅವ್ರಿಗೆ ಕಾಲ್ ಬಂದಿತ್ತು, ನೋಡಿ ಈ ಕೇಸ್ನ ನೀವು ಬುಕ್ ಮಾಡಬಾರ್ದು ಅಂತ. ಬಟ್ ಸರ್ ಬಂದು ಹಿ ಟುಕ್ ಇಟ್ ವೆರಿ ಸೀರಿಯಸ್ ಅಂಡ್ ಹಿ ಆಸ್ಕ್ ಮಿ. ಅಷ್ಟರೊಳಗೆ ನಾನು ಅವ್ರಿಗೆ ಹೇಳಿದ್ದೆ, ಹಿ ಸೆಡ್ ನಿಮಗೆ ಯಾವ್ದು ಸರಿ ಅನ್ಸುತ್ತೋ ಯು ಹ್ಯಾವ್ ಟು ಟೇಕ್ ಇಟ್ ಅಪ್ ಅಂತ. ಅದೊಂದೇ ಅಲ್ಲ, ಕೆಲವೊಂದು ಇನ್ನೂ ಬೇರೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಟೀ ಶರ್ಟ್ ಮೇಲೆ ಹೆಣ್ಮಕ್ಳು ಅದನ್ನ ಡಿಸೈನ್ ತರ ಫುಲ್ ನೋಟ್ಸ್ ಮಾಡ್ಕೊಂಡು ಬರೋದು, ಮತ್ತೆ ಆಗೆಲ್ಲ 3/4 ಜೀನ್ ಅಂದ್ರೆ ಫುಲ್ ಲೆಂತ್ ಜೀನ್ ನ 3/4 ತರ ಫೋಲ್ಡ್ ಮಾಡ್ಕೊಂಡು ಅದ್ರಲ್ಲೆಲ್ಲ ಚೀಟಿಗಳಿಡೋದು. ಯೂಶಲ್ ಆಗಿ ಗರ್ಲ್ಸ್ ನ ಯಾರು ಚೆಕ್ ಮಾಡ್ತಿರ್ಲಿಲ್ಲ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಬೆಲ್ಟ್ ಅಲ್ಲಿ ಮತ್ತೆ ಟೀ ಶರ್ಟ್ ನ ಫೋಲ್ಡ್ ಮಾಡ್ಕೊಳ್ಳೋದು ಅಲ್ಲೆಲ್ಲಾನು ಇಟ್ಕೊಂಡು ಬರ್ತಾ ಇದ್ರು. ಸೊ ಆಗ ಅದು ಸುಮಾರು ಈಗ ಟ್ರೆಂಡೇನೆ ಈಗ ಸ್ಟಾಪ್ ಆಗಿದೆ, ಮಾಲ್ ಪ್ರಾಕ್ಟೀಸ್ ಅನ್ನೋದೇನೆ ಈಗ
ಅದು ಒಂದು ದೊಡ್ಡ ರಿಫಾರ್ಮ್ ಅಂತ ಹೇಳ್ಬೋದು ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಹ್ಮ್. ಗರ್ಲ್ಸ್ ಈ ತರ ಇಂಡಲ್ಜ್ ಮಾಡ್ತಾರೆ ಅನ್ನೋದು ಆಗ ಅವ್ರಿಗೆ ಗೊತ್ತಾಗಿದ್ದು. ಸೊ ಅದಾದ್ಮೇಲೆ ಇಟ್ ಬಿಕೇಮ್ ಸ್ವಲ್ಪ ಭಯ ಬಂತು ಮಕ್ಕಳಿಗೂ, ಸ್ವಲ್ಪ ಹುಡುಗರಿಗೆ ಎಜುಕೇಶನ್ ಅಲ್ಲಿ ಇದು ಇಟ್ ಇಸ್ ನಾಟ್ ಗುಡ್. ಮಾಲ್ ಪ್ರಾಕ್ಟೀಸ್ ಕೇಸ್ ಮಾಡದ್ ಬುಕ್ ಆದ್ರೆ ಏನೇನಾಗುತ್ತೆ ಅನ್ನೋದು ಒಂದು ಅವೇರ್ನೆಸ್ ಬಂತು. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಂದು ಕಾಲೇಜಲ್ಲಿ ನಾವು ಸ್ಕ್ವಾಡ್ ಮೆಂಬರ್ಸ್ ಫ್ಲೈಯಿಂಗ್ ಸ್ಕ್ವಾಡ್ ಆಗಿ ಹೋದಾಗ ಹೊರಗಿಂದ ಲಾಕ್ ಮಾಡ್ಬಿಟ್ಟಿದ್ರು, ನೀವು ಬುಕ್ ಮಾಡಬಾರ್ದು, ಹೆಣ್ಮಕ್ಳೆಲ್ಲ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೆದರ್ಸಕ್ಕೆ ಟ್ರೈ ಮಾಡಿದ್ರು. ಬಟ್ ಅಂದ್ರೂ ಹೆಣ್ಮಕ್ಳು ಹೆದರಿರ್ಲಿಲ್ಲ, ಅವರು ಆರಾಮಾಗಿ ನಿಂತಿದ್ರು. ಬಟ್ ಇವು ಕಾಲೇಜ್ ಅವ್ರ ಹೆಸರು ಕೆಟ್ಟೋಗುತ್ತೆ ಅಂತ ದೇ ವೇರ್ ಥ್ರೆಟ್ನಿಂಗ್. ಆಗ ಅವರು ನಿಂಗೇಗೌಡ ಸರ್, ಆಗ್ಲೂ ಸಿದ್ಧಾನಂದ್ ನಿಂಗೇಗೌಡ ಮತ್ತೆ ವಿಕ್ರಮ್ ಅಂತ ಸ್ಕ್ವಾಡ್ ಚೀಫ್, ಅವರೆಲ್ಲ ನಮ್ಮ ಜೊತೆಗೆ ನಿಂತು ದೇ ಸಪೋರ್ಟೆಡ್ ಮೀ. ಇಲ್ಲ ಮೇಡಮ್ ಹೇಳಿದ್ಮೇಲೆ ಆಯಿತು, ವಿ ವಿಲ್ ಬುಕ್ ಅಂತ ಹೇಳಿ. ಅದಾದಮೇಲೆ ಎಜುಕೇಷನ್ ಅನ್ನೋ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ಹೆಣ್ಮಕ್ಳು ಕಾಪಿ ಮಾಡೋದಕ್ಕೆ ಭಯ ಪಡೋರು, ಹೆದರೋರು. ಅಂದರೆ ಅಲ್ಲಿವರೆಗೂ ದೇ ಹ್ಯಾಡ್ ದಟ್ ಕಾನ್ಫಿಡೆನ್ಸ್, ಓಕೆ ನಮ್ಮನ್ನ ಯಾರು ಚೆಕ್ ಮಾಡಲ್ಲ, ನಮ್ಮನ್ನ ಯಾರು ಟಚ್ ಮಾಡಲ್ಲ. ಅದಾದಮೇಲೆ ಅದು ಸ್ವಲ್ಪ ಇಟ್ ಗಾಟ್ ರಿಫಾರ್ಮ್ಡ್. ಅಲ್ಲಿಗೆ ಒಂದು ಡಿಫ್ರೆಂಟ್ ಟರ್ನ್, ಅಂದ್ರೆ ಅದೊಂದು ರಿಫಾರ್ಮ್ ಅಂತ ಹೇಳ್ಬೋದು. ನ್ಯೂಸ್ ಪೇಪರ್ ಅಲ್ಲೂ ಇದು ಆರ್ಟಿಕಲ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಈ ತರ ಎಲ್ಲ ಹೆಣ್ಮಕ್ಳು ಬೆದರಿಕೆ ಕೊಡ್ತಾರೆ, ಅಂದ್ರೆ ವಿ ವಿಲ್ ಗೋ ಸೂಸೈಡ್ ಅನ್ನೋದು. ಬಟ್ ಅದಕ್ಕೂ ಹಿಂಜರಿದೆ, ಯೂನಿವರ್ಸಿಟಿ ಇಸ್ ಟೇಕಿಂಗ್ ಸ್ಟ್ರಿಕ್ಟ್ ಆಕ್ಷನ್ ಇನ್ ಬುಕಿಂಗ್ ಮಾಲ್ ಪ್ರಾಕ್ಟೀಸ್. ಅದಾದ್ಮೇಲೆ ಎಕ್ಸಾಮಿನೇಷನ್ ಅನ್ನೋದು ಒಂದು ಕಂಪ್ಲೀಟ್ ರಿಫಾರ್ಮ್ ಆಯ್ತು. ಸೂಪರ್. ಸೊ ಇದ್ರ ನಂತರ ನನ್ನ ಕಸ್ಟೋಡಿಯನ್ ಅಂತ ಮಾಡಿದ್ರು ಯೂನಿವರ್ಸಿಟಿ ಎಕ್ಸಾಮಿನೇಷನ್ಗೆ. ಅದರಲ್ಲಿ ಐ ವರ್ಕ್ಡ್ ಆಸ್ ಎ ಡೆಪ್ಟಿ ಕಸ್ಟೋಡಿಯನ್ ಅಂಡರ್ ಡಾಕ್ಟರ್ ಅನಿತಾ ರಾಮಚಂದರ್. ಅವರು ಪ್ರಿನ್ಸಿಪಲ್ ಆದರ್ಶ್ ಕಾಲೇಜ್ ಡೈರೆಕ್ಟರ್ ಅಂಡ್ ಪ್ರಿನ್ಸಿಪಲ್ ಆಗಿದ್ರು. ನಾನು ಬಾಲ್ವಿನ್ಸ್ ಇಂದ ಅಷ್ಟರೊಳಗೆ ಆದರ್ಶ್ ಕಾಲೇಜ್ಗೆ ಶಿಫ್ಟ್ ಆಗಿದ್ದೆ, ಅಲ್ಲಿ MCA ಡಿಪಾರ್ಟ್ಮೆಂಟಿಗೆ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಕಸ್ಟೋಡಿಯನ್ ಪೊಸಿಷನ್ ಅಲ್ಲಿ ಐ ವಾಸ್ ಏಬಲ್ ಟು ಅಲ್ಲೇ, ಅಂದರೆ ಅದು ಕಸ್ಟೋಡಿಯನ್ ಅಂದರೆ ಇಷ್ಟು ಆನ್ಸರ್ ಸ್ಕ್ರಿಪ್ಟ್ಸ್ನ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಮುಗಿಸಿ ಅದ್ರದ್ದು ರಿಸಲ್ಟ್ಸ್ ಔಟ್ ಮಾಡಬೇಕು. ಅದು ಪ್ರೋಸೆಸ್ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಅವರು ನಿಂಗೇಗೌಡ ಸರ್ಗೆ ಆ ಕಾನ್ಫಿಡೆನ್ಸ್ ಇಂದ ನನಗೆ ಕೊಟ್ಟು, ಆಗ ನಾನು KR ವೇಣುಗೋಪಾಲ್ ಸರ್ UVC ಪ್ರಿನ್ಸಿಪಲ್ನ ಮೀಟ್ ಮಾಡಿದೆ. ಅವರು ಕಂಪ್ಯೂಟರ್ ಸೈನ್ಸ್, ಅವ್ರದ್ದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ PhD. ಅವರು ನನಗೆ ಪ್ರೇರಣೆ ಆದ್ರು, ಬುಕ್ಸ್ ಬರಿಬೇಕು. ಅವರು ನನ್ನ ಫಸ್ಟ್ ಮೀಟ್ ಮಾಡಿದಾಗ ಹೌ ಮೆನಿ ಬುಕ್ಸ್ ಹ್ಯಾವ್ ಯು ರಿಟರ್ನ್ ಅಂದ್ರು. ಓ, ನಾನು ಬುಕ್ಸ್ ಬರಿಬೇಕಾ ಅಂತ. ಸರ್, ಐ ಆಮ್ ಜಸ್ಟ್ ಇನ್ ಟು ಟೀಚಿಂಗ್. ಅಷ್ಟು ಮಾತ್ರ ಸಾಕಾಗಲ್ಲ, ಇಫ್ ಯು ಹ್ಯಾವ್ ಟು ಗೆಟ್ ಇನ್ ಟು PhD ರಿಸರ್ಚ್ ಅಂದಾಗ ಯು ಮಸ್ಟ್ ಹ್ಯಾವ್ ಅ ರಿಸರ್ಚ್ ಮೈಂಡ್ ಸೆಟ್ ಇರಬೇಕು. ಸೊ ಯಾವಾಗ ಬರೀತೀರಾ, ನಿಮ್ಮ ಪುಸ್ತಕ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಸರ್, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದಾಗ, ತಗೊಳ್ಳಿ ನನ್ನ ಪ್ರೊಫೈಲ್ ಓದಿ ಅಂತ ಒಂದು ದೊಡ್ಡ ಪುಸ್ತಕ, ಅವ್ರ ಪ್ರೊಫೈಲೇ ಪುಸ್ತಕ, ಅದನ್ನ ನನಗೆ ಗಿಫ್ಟ್ ಮಾಡಿದ್ರು. ಅದ್ರಲ್ಲಿ ನೋಡಿದಾಗ ಅವ್ರು ಎಷ್ಟು ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿದ್ದಾರೆ, ಅವ್ರದ್ದು ಎಷ್ಟು ಬುಕ್ಸ್ ಬರ್ತಿದೆ, ಅದೆಲ್ಲ ನೋಡಿ ಅಲ್ಲಿ ನನಗೆ ಒಂದು ಬುಕ್ಸ್ ಬರೆಯೋದಿಕ್ಕೆ ಒಂದು ಪ್ರೇರಣೆ ಸಿಕ್ತು ಅವರು ವೇಣುಗೋಪಾಲ್ ಸರ್ ಕಡೆಯಿಂದ. ಸೊ ಅಲ್ಲಿಂದ ನನ್ನ ಆಸ್ ಅನ್ ಆಥರ್ ಐ ಬಿಗೇನ್ ಮೈ ಜರ್ನಿ. ಮತ್ತೆ ನಂದು ರಿಸರ್ಚ್ಗೆ ನನ್ನ ಗೈಡ್ ಒಬ್ರು ಡಾಕ್ಟರ್ L. ಮಂಜುನಾಥ್ ರಾವ್ ಅಂತ, ಅವ್ರು ನನ್ನ ಗೈಡ್ ಆಗಿದ್ರು. ಅವರು ನನಗೆ, ನೀವು ರಿಸರ್ಚ್ ಮಾಡಿದ್ರೆ ಸೊಸೈಟಿಗೆ ಯಾವ ತರ ಆದ್ರೂ ಒಂದು ಹೆಲ್ಪ್ ಆಗ್ಬೇಕು, ಬಿಕಾಸ್ ಯು ಆರ್ ಸ್ಪೆಂಡಿಂಗ್ 3 years ಇಲ್ಲ 4 years ಇಂಟು ರಿಸರ್ಚ್. ನೀವು ಸುಮ್ಮನೆ ಯಾವುದೋ ಒಂದು ಟಾಪಿಕ್ ಐಡೆಂಟಿಫೈ ಮಾಡಿ ರಿಸರ್ಚ್ ಗ್ಯಾಪ್ ನೋಡಿ ನೀವು PhD ಮಾಡಿದ್ರೆ ಅದು ಸೊಸೈಟಿಗೆ ಯು ಆರ್ ನಾಟ್ ಗಿವಿಂಗ್ ಬ್ಯಾಕ್ ಎನಿಥಿಂಗ್. ಸೊ ನೀವು ರಿಸರ್ಚ್ ಟೈಟಲ್ ನಾನು ಅದೇ ತರ ತಗೊಳ್ಬೇಕು. ಸೊ ಆಗ ನನಗೆ ಒಂದು ಗವರ್ನೆನ್ಸ್ ರೆಡ್ರೆಸಲ್ ಡೇಟಾ, ಅಂದ್ರೆ ಗವರ್ಮೆಂಟ್ ಪೋರ್ಟಲ್ ಅಲ್ಲಿ ಎಷ್ಟೊಂದು ಗ್ರಿವೆನ್ಸಸ್ ಫೀಡ್ ಆಗುತ್ತೆ ಡೇಟಾ ಬೇಸ್ ಅಲ್ಲಿ. ಅದನ್ನ ದೊಡ್ಡ ಗ್ರಿವೆನ್ಸು ಇರುತ್ತೆ, ಸಣ್ಣ ಗ್ರಿವೆನ್ಸು ಇರುತ್ತೆ. ಅಂದ್ರೆ ಎಲ್ಲೋ ಒಂದು ಪ್ಲಂಬಿಂಗ್ ಕೆಲಸ ಆಗ್ಲಿಲ್ಲ ಅನ್ನೋದು ಒಂದು ಚಿಕ್ಕ ಸಣ್ಣ ಗ್ರಿವೆನ್ಸ್. ಇನ್ನೊಂದು ಕಡೆ ನನಗೆ ಒಂದು ದೊಡ್ಡ ಗ್ರಿವೆನ್ಸ್ ಬಂದಿರ್ಬೋದು, ರಿಜಿಸ್ಟರ್ ಆಗಿರ್ಬೋದು. ಅದು ಯಾವುದು ಪ್ರಯಾರಿಟಿ ತಗೊಳ್ಬೇಕು, ಅಂದ್ರೆ ಯಾವ ಗ್ರಿವೆನ್ಸ್ ನ ಪ್ರಯಾರಿಟಿಯಿಂದ ಅದು ರಿಟ್ರೀವ್ ಮಾಡಿ ಅದಕ್ಕೆ ಫಸ್ಟ್ ಫೋಕಸ್ ಕೊಡಬೇಕು ಅನ್ನೋದು ನನ್ನ ರಿಸರ್ಚ್ ಏರಿಯಾ. ಸೊ ಎನ್ ಎಫಿಷಿಯಂಟ್ ಗವರ್ನೆನ್ಸ್ ಫ್ರೇಮ್ ವರ್ಕ್ ಫಾರ್ ನಾಲೆಜ್ ಡಿಸ್ಕವರಿ ಯೂಸಿಂಗ್ ಗ್ರಿವೆನ್ಸ್ ರೆಡ್ರೆಸಲ್ ಡೇಟಾ ಅನ್ನೋದು ನನ್ನ ರಿಸರ್ಚ್. ಸೊ ಆ ರಿಸರ್ಚ್ಗೆ ನನಗೆ ಅವಾರ್ಡ್ ಸಿಕ್ತು. INSC ಇಂದ ಬೆಸ್ಟ್ ರಿಸರ್ಚರ್ ಅವಾರ್ಡ್ ಅಂತ
ಕೊಟ್ರು. ಆ ಆರ್ಟಿಕಲ್, ಆ ಪೇಪರ್ Very nice. ಪಬ್ಲಿಕೇಶನ್ ಆಗಿರೋದನ್ನ ನೋಡಿ, ಹ್ಮ್. ಮತ್ತೆ ಅದೇ ಆರ್ಟಿಕಲ್ನ ಇನ್ನೊಂದು ನ್ಯೂಸ್ ಪೇಪರ್ ಅಲ್ಲಿ, ಗ್ಲೋಬಲ್ ಕನೆಕ್ಟ್ ಅನ್ನೋದ್ರಲ್ಲಿ ದೇ ರೋಟ್ ಅಬೌಟ್ ಇಟ್. ಯಾಕಂದ್ರೆ ಗೌರ್ಮೆಂಟ್ಗೆ ಇದು ಇಟ್ ಕ್ಯಾನ್, ಇಫ್ ದೇ ಆರ್ ಟೇಕಿಂಗ್ ಅಪ್ ಈ ಮಾಡೆಲ್ ಮೆಥಡಾಲಜಿ, ನಾನು ಏನ್ ರಿಸರ್ಚ್ ಮಾಡಿದೀನಿ, ಅವ್ರಿಗೆ ಗ್ರಿವೆನ್ಸ್ ರೆಡ್ರೆಸಲ್ ಡೇಟಾನ ಯಾವ ತರ ಹ್ಯಾಂಡಲ್ ಮಾಡ್ಬೋದು, ಅದಕ್ಕೆ ಯಾವ ತರ ಪ್ರಯಾರಿಟಿ ಮಾಡ್ಬೋದು, ಹೌ ಕ್ವಿಕ್ಲಿ ದೇ ಕ್ಯಾನ್ ಫೆಚ್ ಇಟ್ ಅನ್ನೋದನ್ನ ಅವ್ರಿಗೆ ಅಪ್ರಿಶಿಯೇಟ್ ಮಾಡಿ ದೇ ಪಬ್ಲಿಷ್ಡ್ ಆಸ್ ಅನ್ ಆರ್ಟಿಕಲ್ ಗ್ಲೋಬಲ್ ಕನೆಕ್ಟ್ ಅನ್ನೋ ನ್ಯೂಸ್ ಪೇಪರ್ ಅಲ್ಲಿ. ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲೂ ಅದ್ರ ಬಗ್ಗೆ ಆರ್ಟಿಕಲ್ಸ್ ಬಂದಿದೆ. ಸೊ ಇದು ನನ್ನ ರಿಸರ್ಚ್ ಮತ್ತೆ ಆ ಪೇಪರ್ ಪಬ್ಲಿಕೇಶನ್ಸ್. ಈ ಜರ್ನಿಯಲ್ಲಿ ನನಗೆ ಸುಮಾರು ಮೆಂಟರ್ಸ್ ಸಿಕ್ಕಿದ್ರು. ಡಾಕ್ಟರ್ ಹನುಮಂತಪ್ಪ, ಅವರು ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಅವರು ನನಗೆ ಒಂದು ಪ್ರೇರಣೆ. ಹಿ ಆಲ್ಸೋ ಅಸಿಸ್ಟೆಡ್ ಮೀ ಇನ್ ಮೈ ರಿಸರ್ಚ್. ಅವರು ಪ್ರತಿ ಸರಿನೂ ಹಿ ಯೂಸ್ ಟು ಚೆಕ್ ಮೈ ರಿಸರ್ಚ್ ಪೇಪರ್, ಆರ್ಟಿಕಲ್, ಆಮೇಲೆ ಈ ತರ ನೀವು ಇದನ್ನ ತಗೊಂಡೋಗ್ಬೋದು, ಆರ್ಕಿಟೆಕ್ಚರ್ ಮೆಥಡಾಲಜಿನ ಈ ತರ ಚೇಂಜ್ ಮಾಡ್ಬೋದು. ಸೊ ಅವ್ರ ಇನ್ಪುಟ್ಸ್ ತಗೊಂಡೆ. ಮತ್ತೆ ಇದರಲ್ಲಿ ನಂದು PhD ಕಂಪ್ಲೀಷನ್ ಆಯ್ತು. PhD ಕಂಪ್ಲೀಷನ್ ಆಗ್ತಾ ಇರೋಂಗೆನೆ ಐ ಗಾಟ್ ಅಪಾಯಿಂಟೆಡ್ ಆಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇನ್ ಕ್ರೈಸ್ಟ್ ಅಕಾಡೆಮಿ. ಅಲ್ಲಿ ಅದು ಒಂದು ಬಡ್ಡಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅಲ್ಲಿಗೆ ದೇ ಅಪಾಯಿಂಟೆಡ್ ಮೀ ಆಸ್ ಅ HOD, ಅಸೋಸಿಯೇಟ್ ಪ್ರೊಫೆಸರ್ ಅಂಡ್ HOD ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ಅಲ್ಲಿ ಐ ಹ್ಯಾಡ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಅಂದ್ರೆ ಅಸೋಸಿಯೇಷನ್ಸ್, ಫಾರಿನ್ ಯೂನಿವರ್ಸಿಟಿ, MOUs ಇದೆಲ್ಲಾನು ಮಾಡ್ಬೇಕಾಯ್ತು ನಾನು. ಆಗ ನನಗೆ ಒಂದು ಫಾರಿನ್ ಎಕ್ಸ್ಪೋಜರ್, ಅಂದ್ರೆ ಸೌತ್ ಕೊರಿಯಾ ಕ್ಯುಂಪುಕ್ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಾವೊಂದು MOU ಮಾಡಿದ್ವಿ. ಸೊ ಅವ್ರನ್ನ ಇನ್ವೈಟ್ ಮಾಡಿದೆ ನಾನು ನಮ್ಮ ಕಾಲೇಜ್ ಬಂದು ಒಂದು ಎಕ್ಸ್ಪರ್ಟ್ ಟಾಕ್. ಅವರು ಇಲ್ಲಿ ಬಂದಾಗ ನಮ್ಮ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ನಾವು ಯಾವ ತರ ಮಾಡಿದೀವಿ, ಮತ್ತೆ ಒಂದು ರಿಸರ್ಚ್ ಲ್ಯಾಬ್ ಅನ್ನೋದು ಯಾವ ತರ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ, ಎಷ್ಟು MOUs ಮಾಡಿದೀವಿ, ಮಕ್ಕಳಿಗೆ ನಾವು ಏನೆಲ್ಲ ಬೆನಿಫಿಟ್ಸ್ ಕೊಡ್ತಾ ಇದೀವಿ, ಅದರ್ ದೆನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಸಿಲೆಬಸ್ ಬಿಟ್ಟು ನಾವು ಆಡ್ ಆನ್ಸ್ ಯಾವ್ದು ಕೊಡ್ತಿದೀವಿ, ಕಂಪನೀಸ್ ಜೊತೆ ಏನ್ ಟೈಅಪ್ಸ್ ಮಾಡಿದೀವಿ, ಇದೆಲ್ಲಾನು ನೋಡಿ ಅವರು ನನ್ನ ಒಂದು ಇನ್ವೈಟೆಡ್ ಟಾಕ್ಗೆ ಸೌತ್ ಕೊರಿಯಾ ಇನ್ವೈಟ್ ಮಾಡಿದ್ರು. ಸೊ ಅಲ್ಲಿ ಐ ಗೇವ್ ಅನ್ ಟಾಕ್. ಅಲ್ಲಿ ಐ ಹ್ಯಾಡ್ ಬೀನ್ ದೇರ್ ಫಾರ್ 12 days. ಅಲ್ಲಿ ನಂದು PhD ರಿಲೇಟೆಡ್ ಟಾಪಿಕ್, ಅದ್ರ ಬಗ್ಗೆ ನಾನು ಒಂದು ಟಾಕ್ ಕೊಟ್ಟಿದ್ದೆ. ಅದಾದ್ಮೇಲೆ ನನ್ನ ಅಮಿಟಿ ಮೊರಿಷಿಯಸ್ ಅಲ್ಲೂ ನನಗೆ IoT ಬಗ್ಗೆ ಎಕ್ಸ್ಪರ್ಟ್ ಟಾಕಿಗೆ ಇನ್ವೈಟ್ ಮಾಡಿದ್ರು. ಸೊ ಅದು ನನ್ನ ಫಾರಿನ್ ವಿಸಿಟ್ಸ್ ಅಂತ ಹೇಳ್ಬೋದು. ಸೊ ಇದೆಲ್ಲಾನು ನನಗೆ ಇವರು ಡಾಕ್ಟರ್ ವೇಣುಗೋಪಾಲ್ ಸರ್ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಮತ್ತೆ ನನ್ನ ಗೈಡ್, ನನಗೆ ಅವರು ಒಬ್ಬರೇ ಅಲ್ಲ, ನಾನು ಸುಮಾರು ಮೆಂಟರ್ಸ್ ಇದ್ದಾರೆ, ಬಟ್ ಇವ್ರನ್ನೆಲ್ಲ ನಾನು ಮಿಸ್ ಮಾಡಿರ್ಬೋದು, ಬಟ್ ಐ ಡೋಂಟ್ ನೋ. ಇವರೆಲ್ಲ ನನಗೆ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ಬೋದು. ಇದೆಲ್ಲದರ ನಡುವೆ NGO ಜೊತೆ ನೀವು ಟೈಅಪ್ ಆಗ್ತೀರಿ, ನಿಮ್ಮ ಕೈಲಾದ ಸಹಾಯವನ್ನ ಮಾಡಬೇಕು ಅಂತ ನಿಂತ್ಕೋತೀರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇವರು ಪ್ರೊಫೆಸರ್ ಸಿದ್ಧಾನಂದ್ ಸರ್, ಯೂಶಲ್ ಆಗಿ ಅವ್ರ ವೈಫ್ ಆಶಾ ಅಂತ, ಅವರು ಒಂದು NGOಗೆ ಟೈಅಪ್ ಆಗಿದ್ರು. ಅವ್ರೀಗ್ಲೂ ಸೇವೆ ನಡೆಸ್ತಾ ಇದ್ದಾರೆ ಅಲ್ಲಿಗೆ. ಸೊ ಅವ್ರು ಹೇಳಿದ್ರು ಪ್ರತಿ ಸ್ಯಾಟರ್ಡೆ ಅಂಡ್ ಸಂಡೇ ಅವರು ಮತ್ತೆ ಅವ್ರ ವೈಫ್ ಇಬ್ರು ಹೋಗಿ ದೇ ಟೀಚ್. ಅವ್ರ ಪ್ರೊಫೆಸರ್, ರಿಟೈರ್ಡ್ ಪ್ರೊಫೆಸರು, ಬಟ್ ದೇ ಗೋ ಟೀಚ್ ದೋಸ್ ಸ್ಟೂಡೆಂಟ್ಸ್. ಅವ್ರೇನು ಹೇಳಿದ್ರು, ಸಂಗೀತ ವೈ ಡೋಂಟ್ ಯು ಜಾಯಿನ್, ಸುಮ್ಮನೆ ಬನ್ನಿ ನಮ್ಮ ಜೊತೆ ಒಂದ್ಸರಿ. ಅಲ್ಲಿ ಹೋದಾಗ ಐ ಥಾಟ್ ಓಕೆ, ಐ ಶುಡ್ ಬಿ ಟೀಚಿಂಗ್ ದೆಮ್ ಕಂಪ್ಯೂಟರ್. ಅಂದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನೋದು ಒಂದು ಐಡಿಯಾ ಇರಲ್ಲ. ದೇ ವುಂಟ್ ಹ್ಯಾವ್ ಸೀನ್ ಲ್ಯಾಪ್ಟಾಪ್ ಅನ್ನೋದು ಏನು, ಕಂಪ್ಯೂಟರ್ ಅನ್ನೋದು ಏನು ಅನ್ನೋದು ಗೊತ್ತಿರಲ್ಲ. ಸೊ ಅದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ನಮ್ಮ ಕಾಲೇಜಲ್ಲೇ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಇಟ್ ಈಸ್ ಜಸ್ಟ್ ಆಸ್ ಅ ಪಾರ್ಟ್ ಆಫ್ ಮೈ ಪ್ರೊಫೆಷನ್. ನಾನು ಅಲ್ಲಿ ಆ ಮಕ್ಕಳಿಗೆ ಕಂಪ್ಯೂಟರ್ ನಾಲೆಡ್ಜ್ ಕೊಡ್ತೀನಿ. ಇದೊಂದೇ ಅಲ್ಲ, ಕೆಲವೊಂದು ಹೈಸ್ಕೂಲ್ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಸ್ಯಾಟರ್ಡೆ ಅಂಡ್ ಸಂಡೇ ಅವರು ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಮಕ್ಕಳು ಬರ್ತಾರೆ. ಆಕ್ಚುಲ್ ಆಗಿ ನಾವೇನು ಹೇಳೋದು, ಫೋರ್ಸ್ ಮಾಡೋದು ನೆಸಿಟಿ ಇರಲ್ಲ. ಅವ್ರಿಗೆ ಅದೊಂಥರ ಖುಷಿ, ಕಲಿಯೋಣ ಅಂತ. ಹೌದು, ಆ ಮಕ್ಕಳು ನಾವು ಜಸ್ಟ್ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಬಂದು ದೇ ಲರ್ನ್. ಅವ್ರಿಗೆ ಲ್ಯಾಪ್ಟಾಪ್ಸ್, ಆಮೇಲೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಕೆಲವೊಬ್ಬರಿಗೆ ಫಂಡ್ಸ್ ಇರಲ್ಲ ಒಂದು ಲ್ಯಾಪ್ಟಾಪ್ ತಗೊಳಕ್ಕೆ. ಅಂತ ಮಕ್ಕಳಿಗೆ ನಾನು ಮತ್ತೆ ನನ್ನ ತಮ್ಮಂದ್ರು ವಿ ಹೆಲ್ಪ್. ನಿಮ್ಮ ಈ ಜರ್ನಿಯಲ್ಲಿ ಪ್ಲಸ್ ಮೈನಸ್, ಟೀಚಿಂಗು, ಪ್ರೊಫೆಷನ್ನು, ಬೇಕಿದ್ದು ಬೇಡದ್ದು ಎಲ್ಲ ನೋಡಿದ್ರಿ. ನಿಮ್ಮ ಕಡೆಯಿಂದ ಆಸ್ ಅ ಗುರು ಏನು ಸಂದೇಶ ಕೊಡ್ತೀರಿ ಸಮಾಜಕ್ಕೆ? ಏನು ಅಂದರೆ, ಈಗ
ಮೇಯ್ನ್ ನಾನು ನೋಡಿರೋ ಪ್ರಕಾರ ಈ 23 ಇಯರ್ಸ್ ಟೀಚಿಂಗ್ ಅಲ್ಲಿ ವಾಟ್ ಐ ಹ್ಯಾವ್ ಅಬ್ಸರ್ವ್, ಸುಮಾರು ಜನ ಪ್ಯಾಷನ್ ಅಂತ ಟೀಚಿಂಗ್ ಬಂದಿರಲ್ಲ. ಏನೋ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತೆ, ಆಬ್ಲಿಗೇಷನ್ಸ್ ಇರುತ್ತೆ, ITL ವರ್ಕ್ ಮಾಡ್ತಿರ್ತಾರೆ, ಅಲ್ಲಿ ಬೆಂಚಲ್ಲಿ ಹಾಕಿರ್ತಾರೆ, ಜಾಬ್ ಹೋಗಿರುತ್ತೆ, ಇಲ್ಲ ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಈ ಥರ ಅಂತ ಪ್ರೊಫೆಷನ್ಗೆ ಬಂದ್ಬಿಡ್ತಾರೆ. ಅಂದರೆ ಟೀಚಿಂಗ್ ಇಸ್ ವೆರಿ ಕಂಫರ್ಟಬಲ್, ಲೇಡೀಸ್ ಎಸ್ಪೆಷಲಿ, ಮೋಸ್ಟ್ ಆಫ್ ದೆಮ್ ಆರ್ ವುಮೆನ್ ಇನ್ ಟೀಚಿಂಗ್. ಅವ್ರೇನು ಅಂದರೆ ಈ ಥರ ಬಿಕಾಸ್ ಆಫ್ ಸರ್ಟನ್ ಆಬ್ಲಿಗೇಷನ್ಸ್ ದೇ ಟೇಕ್ ಅಪ್ ಟೀಚಿಂಗ್. ಆ ಥರ ಇರಬಾರ್ದು. ಅವ್ರಿಗೇನು ಅಂದರೆ ಟೀಚಿಂಗ್ ಅನ್ನೋದು ಕೋರ್ ವ್ಯಾಲ್ಯೂ ಆಫ್ ಟೀಚಿಂಗ್ ಅನ್ನೋದು ಗೊತ್ತಿರಲ್ಲ. ದೇ ಡೋಂಟ್ ನೋ ಹೌ ಟು ಕೇಟರ್. ಅವ್ರೇನು ಬುಕ್ಕಲ್ಲಿ ಏನಿರುತ್ತೋ ಅದನ್ನ ಪಾಠ ಮಾಡಿ ಹೋಗೋದಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಜಾಬ್ ಅಂದರೆ ITL ಅವ್ರು ಏನು ಅಸೈನ್ ಮಾಡಿರ್ತಾರೋ ಆ ಪ್ರಾಜೆಕ್ಟ್ ಅಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಅಂದ್ರೆ ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ. ಅವ್ರೇನು ಅಂದ್ರೆ ಮಕ್ಕಳಿಗೆ ಜಸ್ಟ್ ಇದನ್ನ ನಾವು ಹೇಳ್ಬೇಕಷ್ಟೇ ಅನ್ನೋದು ಒಂದು ಅನ್ಕೊಂಡು ಬಂದಿರ್ತಾರೆ ಟೀಚಿಂಗ್. ಅದು ಆಕ್ಚುಲ್ ಆಗಿ ಟೀಚಿಂಗ್ ಅಲ್ಲ. ವಾಟ್ ಐ ಹ್ಯಾವ್ ಸೀನ್, ವಾಟ್ ಐ ಲರ್ನ್ಡ್, ಅದು ಇಟ್ ಈಸ್ ಅ ಡಿಫ್ರೆಂಟ್, ತುಂಬಾ ಡೆಪ್ತ್ ಬೇಕು ಅದಕ್ಕೆ. ಮಕ್ಕಳ ಲೆವೆಲ್ಗೆ ಹೋಗಿ ಪಾಠ ಮಾಡೋದು ಅನ್ನೋದು ಇಟ್ ಇಸ್ ನಾಟ್ ಈಸಿ. ಒಂದು ಚಿಕ್ಕ ಮಗು ಟೀಚರ್ ಹೇಳೋದೇ ವೇದವಾಕ್ಯ ಅಂತ ಅನ್ಕೊಂಡು ಬಂದು ಕೂತಿರುತ್ತೆ ಕ್ಲಾಸ್ ರೂಮಲ್ಲಿ. ಸೊ ಆಗ ನಾವು ಟೈಮ್ ಪಾಸಿಗೆ ಬಂದು ಬುಕ್ಕಲ್ಲಿರೋದನ್ನ ಮಾತ್ರ ನಾವು ಹೇಳ್ಕೊಟ್ಟು ಹೋದ್ರೆ ಅದು ಒಂಥರ ಗುರುದ್ರೋಹ ಆಗೋಗುತ್ತೆ. ನಾವು ಇಟ್ ವಿಲ್ ಬ್ರಿಂಗ್ ಬ್ಯಾಡ್ ಕರ್ಮ. ಯಾಕಂದ್ರೆ ಫಸ್ಟ್ ಮಾತಾ ಪಿತಾ ಗುರು ದೈವಂ ಅಂತ ಬರುತ್ತೆ. ಸೊ ಈ ಪ್ರೊಫೆಷನ್ ನ ಚೂಸ್ ಮಾಡಿ ಯಾವ್ದೋ ಆಬ್ಲಿಗೇಷನ್ ಅಲ್ಲಿ ಬಂದಿದ್ರು, ಇಲ್ಲ ಏನೋ ಒಂದು ರೀಸನ್ಗೆ ಟೀಚಿಂಗ್ ತಗೊಂಡಿರೋರು, ದೇ ಮಸ್ಟ್ ಫೋಕಸ್, ಇಲ್ಲ ಟೀಚಿಂಗ್ ಅಲ್ಲಿ ಇರಬಾರ್ದು. ಕರೆಕ್ಟ್. ಸೊ ಅದು ನಾನು ಹೇಳಬಲ್ಲೆ. ದಟ್ ಈಸ್ ಅ ಮೇನ್ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಾನು ಜಿ ಕನ್ನಡ ನ್ಯೂಸ್ ಚಾನೆಲ್ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಕಡೆಯಿಂದ ಅನಂತ ವಂದನೆ. ಮತ್ತೆ ನನ್ನ ಕ್ರೈಸ್ಟ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಫಾದರ್ ಡಾಕ್ಟರ್ ಜೋಸೆಫ್ CC, ನನ್ನ ಡೀನ್ TV ಜೋಸೆಫ್, ಅಸೋಸಿಯೇಟ್ ಡೀನ್ ದೀಪ್ತಿ ದಾಸ್, ನನ್ನ HOD ರೂಪಾಲಿ ವಾಘ್, ಅವ್ರಿಗೆಲ್ಲರಿಗೂ ಇದು ಒಂದು ನನ್ನ ಅಪಾಯಿಂಟ್ ಮಾಡಿ ನನಗೆ ಇಲ್ಲಿ ಒಂದು ಸರ್ವಿಸ್ಗೆ ಒಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡಿರೋದಕ್ಕೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಎಲ್ಲದಕ್ಕಿಂತ ನಮ್ಮ ತಂದೆ ತಾಯಿ, ನನ್ನ ತಮ್ಮಂದ್ರು ಮತ್ತೆ ನನ್ನ ತಂಗಿ, ಮೈ ಫ್ಯಾಮಿಲಿ ಮೆಂಬರ್ಸ್, ನನ್ನ ಮಗ, ಇವ್ರದ್ದೆಲ್ಲರದು ನನಗೊಂದು ಲೈಫಲ್ಲಿ ಸಪೋರ್ಟ್. ಇದರಿಂದ ನಾನು ಇಲ್ಲಿವರೆಗೂ ಅಂದ್ರೆ ಐ ಬೀನ್ ಹಿಯರ್, ಈ ತರ ಕೂತು ಮಾತಾಡೋದಕ್ಕೆ ನನಗೊಂದು ಇದು ಸಿಕ್ಕಿದೆ, ಚಾನ್ಸ್, ಅಪರ್ಚುನಿಟಿ. ಅದು ಅವ್ರಿಗೂ ನಾನು ಧನ್ಯವಾದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗೀತಾ ಗೋವಿಂದ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಗುರು ಅಂದ್ರೆ ಅವರ ನಿಜವಾದ ರೆಸ್ಪಾನ್ಸಿಬಿಲಿಟಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.